ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ದ ಫ್ಯೂಚರ್ ಆಫ್ ಮೊಬಿಲಿಟಿ. ಈ ಶಬ್ದಗಳನ್ನು ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಆದರೆ ನಮ್ಮ ಮಾಸ್ ಮಾರ್ಕೆಟಲ್ಲಿ ಒಂದು ವೆಹಿಕಲ್ ಇರಲಿಲ್ಲ ಯಾವುದರಲ್ಲಿ ಒಳ್ಳೆ ಪ್ರೈಸ್ ಪಾಯಿಂಟು ಸಿಗ್ತಿತ್ತು, ಹಾಗೆಯೇ ಒಳ್ಳೆ ರೇಂಜು ಕೂಡ ಇರ್ತಿತ್ತು. ಈ ವಿಷಯಗಳು ಟಾಟಾ ಅಡ್ರೆಸ್ ಮಾಡಿದರೆ ಹೊಸ ಟಿಗಾರ್ EV ಜೊತೆ. ಇದು ಟಿಗಾರ್ ಪ್ಲ್ಯಾಟ್ಫಾರ್ಮ್ ಮೇಲೆ ಡೆವಲಪ್ ಆಗಿದೆ. ಕೆಲವು ವರ್ಷಗಳ ಹಿಂದೆ ಗೌರ್ಮೆಂಟಿಗೂ ಕೂಡ ಸೇಲ್ ಮಾಡ್ತಿದ್ರು. ಈಗ ಅದರದ್ದೇ ಒಂದು ಮಾಸ್ ಮಾರ್ಕೆಟಿಗೆ ಇಂಟ್ರಡ್ಯೂಸ್ ಮಾಡೋ ಕಾರ್ನ ತೊಗೊಂಬಂದಿದ್ದಾರೆ. ಇದರ ರೇಂಜ್ ಕೂಡ ಚೆನ್ನಾಗಿದೆ, ಹೊಸ ಮೋಟರ್ ಜೊತೆ ಬರುತ್ತೆ, ಇನ್ನೂ ಫಾಸ್ಟ್ ಕೂಡ ಇದೆ ಓಡಿಸೋಕ್ಕೆ. ಇದೆಲ್ಲ ರಿಯಲ್ ವರ್ಲ್ಡಲ್ಲಿ ಹೇಗಿದೆ ಓಡಿಸೋಕ್ಕೆ ನೋಡೋಣ ಬನ್ನಿ. ನನ್ನ ಹೆಸರು ಶ್ರೀಗನ್, ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಈಗ ಈ ಕಾರಿನ ಟೆಕ್ನಾಲಜಿ ಬಗ್ಗೆ ಮಾತಾಡೋಣ. ಇದೊಂದು ಎಲೆಕ್ಟ್ರಿಕ್ ಮೋಟರ್ ಡ್ರಿವನ್ ಕಾರ್ ಆಗಿರುತ್ತೆ. ಫ್ರಂಟ್ ವೀಲ್ಸ್ನ ಡ್ರೈವ್ ಮಾಡುತ್ತೆ ಎಲೆಕ್ಟ್ರಿಕ್ ಮೋಟರ್, ಇದ್ರ ಕೆಳಗಡೆ ಬರುತ್ತೆ. ಹಾಗೂ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಕವರ್ ಕೆಳಗಡೆ ಬರುತ್ತೆ. ತುಂಬ ನೀಟಾಗಿ ಫಿನಿಷ್ ಮಾಡಿದ್ದಾರೆ ಟಾಟಾ ಅವರು, ನೋಡೋಕ್ಕೂ ಕೂಡ ಚೆನ್ನಾಗಿದೆ. ಇದರ ಮೋಟರ್ ಒಂದು 55 ಕಿಲೋವ್ಯಾಟ್ ಪೀಕ್ ಔಟ್ಪುಟ್, 170 ನ್ಯೂಟನ್ ಮೀಟರ್ ಟಾರ್ಕ್ ಜೊತೆ ಕೊಡುತ್ತೆ. ತುಂಬ ಜಿಪಿಯಾಗೂ ಇದೆ ಡ್ರೈವ್ ಅಂತ ಹೇಳ್ತಾರೆ. ಹೇಗಿದೆ ಡ್ರೈವಲ್ಲಿ ನೋಡೋಣ. ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ಇದರಲ್ಲಿ ಒಂದು ಲಿಥಿಯಂ ಅಯಾನ್ 26 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಪ್ಯಾಕ್ ಜೊತೆ ಬರುತ್ತೆ. ಇದು IP67 ಸರ್ಟಿಫೈಡ್ ಕೂಡ ಇದೆ. ಸೊ ಡಸ್ಟ್ ಹಾಗೂ ವಾಟರ್ ಏನು ಪ್ರಾಬ್ಲಮ್ ಮಾಡಲ್ಲ ಬ್ಯಾಟ್ರಿ ಪ್ಯಾಕಿಗೆ. ಬೂಟ್ ಮತ್ತು ಫ್ಲೋರ್ ಬೋರ್ಡಲ್ಲಿ ಇಂಟಿಗ್ರೇಟ್ ಆಗಿದೆ ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್. ಟಿಗಾರ್ EVಯ ಡಿಸೈನಲ್ಲಿ ತುಂಬ ಬದಲಾವಣೆಗಳಿಲ್ಲ. ನಿಮಗೆ ಕೆಲವು ಚೇಂಜಸ್ ಕಾಣುತ್ತೆ. ಏನಕ್ಕೆ ಅಂದರೆ ಇದಕ್ಕೆ ರೇಡಿಯೇಟರ್ ಬೇಕಾಗಿಲ್ಲ. ಸೊ ಇದೊಂದು ಕಂಪ್ಲೀಟ್ ಸಾಲಿಡ್ ಪೀಸ್ ನಿಮ್ಗೆ ಸಿಗುತ್ತೆ. ಏರ್ ಇಂಟೇಕ್ಸ್ ಇದೆ ಸಣ್ಣದಾಗಿ. ಇಲ್ಲೂ ಕೂಡ ಒಳ್ಳೆ ಡಿಸೈನ್ ಇದೆ. ಬಂಪರಲ್ಲೇ ಇಂಟಿಗ್ರೇಟ್ ಮಾಡಿರುವಂಥ ಕಟ್ಸ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಪ್ರೀಮಿಯಮ್ ಆಗೂ ಕೂಡ ಕಾಣುತ್ತೆ. EV ಅಂತ ಸ್ಪೆಸಿಫೈ ಮಾಡೋಕ್ಕೆ ನಿಮ್ಗೆ ಆ ಕಡೆ ಒಂದು EV ಬ್ಯಾಜಿಂಗ್ ಕೂಡ ಬರುತ್ತೆ. ಅದು ಟಾಟಾ ಅವರ ಸ್ಟ್ಯಾಂಡರ್ಡ್ EV ಬ್ಯಾಜಿಂಗ್. ಓವರಾಲ್ ನೋಡೋಕ್ಕೆ ಟಿಗಾರ್ ಯಾವಾಗಲೂ ಒಂದು ತುಂಬ ಫಂಕಿಯಾಗಿ ಕಾಣುವಂಥ ಕಾರ್ ಅಂತ ಹೇಳ್ಬೋದು. ಒಂದು ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಸೆಡ್ಯಾನ್ ಸೆಗ್ಮೆಂಟಲ್ಲಿ ತುಂಬ ಫಂಕಿ ಆ್ಯಂಡ್ ತುಂಬ ನ್ಯೂ ಡಿಸೈನ್ ಜೊತೆ ಈ ಗಾಡಿ ಬರುತ್ತೆ. ಅದೆಲ್ಲ ರಿಟೈನ್ ಆಗಿದೆ. ನಿಮಗೆ ಗ್ರಿಲ್ ಆದಮೇಲೆ ಹೆಡ್ಲೈಟ್ಸು ಕೂಡ ಹ್ಯಾಲೋಜನ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ನಿಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಬರುತ್ತೆ, ಹಾಗೂ ಫಾಗ್ ಲ್ಯಾಂಪ್ಸ್ ಬರುತ್ತೆ. ಬ್ಲೂ ಕಲರ್ ಏನಿದೆ ಇದು EV ಅಂತ ಸ್ಪೆಸಿಫೈ ಮಾಡೋಕ್ಕೆ ಈ ಗಾಡೀಲಿ ತೊಗೊಂಬಂದಿದ್ದಾರೆ. ಕಾರ್ದು ಸೈಡ್ ಪ್ರೊಫೈಲ್ ನೋಡೋಕ್ಕೆ ಬಂದರೆ ಒಂದು 4 ಮೀಟರ್ ಒಳಗಿರೋ ಕಾರ್ ಆದರೂ ಕೂಡ ನೋಡೋಕ್ಕೆ ತುಂಬ ಪ್ರಪೋರ್ಷನೇಟ್ ಆಗಿದೆ, ಚೆನ್ನಾಗಿದೆ. ಏನಕ್ಕೆ ಅಂದರೆ ಟಾಟಾ ಅವರು ಸ್ಟೈಲ್ ಬ್ಯಾಕ್ ಡಿಸೈನ್ ಅಂತ ಯೂಸ್ ಮಾಡ್ತಾರೆ. ಇದು ಕೇವಲ ಪ್ರೀಮಿಯಂ SUVಸಲ್ಲೆಲ್ಲ ನೋಡಿರ್ಬೋದು ನೀವು. ಸ್ಟೈಲ್ ಬ್ಯಾಕ್ ಎಲಿಮೆಂಟ್ ತುಂಬ ಚೆನ್ನಾಗಿ ಇಂಟಿಗ್ರೇಟ್ ಆಗಿದೆ, ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ. ಹೇಳ್ದಂಗೆ ಫಂಕಿಯಾಗೂ ಕೂಡ ಇದೆ. ನಿಮಗೆ ಡೋರ್ ಮೇಲೆ ಕ್ರೋಮ್ ಇನ್ಸರ್ಟ್ಸ್ ಬರುತ್ತೆ, ಹ್ಯಾಂಡಲಲ್ಲೂ ಕೂಡ ಕ್ರೋಮ್ ಇನ್ಸರ್ಟ್ಸ್ ಬರುತ್ತೆ. ನಿಮಗೆ ಹೈಪರ್ ಸ್ಟೈಲ್ ವೀಲ್ಸ್ ಅಂತ ಬರುತ್ತೆ, ಡ್ಯುಯಲ್ ಟೋನ್ ಕೂಡ ಇದೆ, ಅಲಾಯ್ ವೀಲ್ಸು ಜೊತೆಯಲ್ಲೇ ಒಂದು ಬ್ಲೂ ಎಲಿಮೆಂಟ್ ಕೂಡ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಜೊತೆಯಲ್ಲೇ ಅಪೋಲೋದು 175/65 R14 ಟೈರ್ಸ್ ಬರುತ್ತೆ. ಈ ಟೈರ್ಸು ಲೋ ರೆಸಿಸ್ಟೆನ್ಸ್ ಟೈರ್ಸ್ ಅಂತಾರೆ. ರೋಲಿಂಗ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡಿದಷ್ಟು ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ದಿಸ್ ಹೆಲ್ಪ್ಸ್ ಇನ್ ಗಿವಿಂಗ್ ಮೋರ್ ರೇಂಜ್. ಈಗ ಹಿಂದಿನ ಡಿಸೈನ್ ಬಗ್ಗೆ ಮಾತಾಡೋಣ. ನಿಮಗೆ ಆ ಫಂಕಿ ಡಿಸೈನ್ ಇಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಆ ಸ್ಟೈಲ್ ಬ್ಯಾಕ್ ಡಿಸೈನ್ ಬರೋದ್ರಿಂದ ನಿಮ್ಗೆ ಇಲ್ಲೊಂದು ಸ್ಪಾಯ್ಲರ್ ಬರುತ್ತೆ, ಬ್ರೇಕ್ ಲೈಟ್ಸ್ ಇಲ್ಲಿದೆ, ಶಾರ್ಕ್ ಫಿನ್ ಆ್ಯಂಟೆನಾ ಬರುತ್ತೆ. ಸೊ ಇದೆಲ್ಲ ಆ್ಯಡ್ಸ್ ಟು ದಿ ವಾವ್ ಫ್ಯಾಕ್ಟರ್ ಆಫ್ ದ ಕಾರ್. ಕ್ರೋಮ್ ಇನ್ಸರ್ಟ್ಸ್ ಬರುತ್ತೆ, ಟೈಲ್ ಲ್ಯಾಂಪ್ಸಲ್ಲೂ ಕೂಡ ಕ್ರೋಮ್ ಇನ್ಸರ್ಟ್ಸ್ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಓವರಾಲ್ ಆಗಿ ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ, EV ಬ್ಯಾಜಿಂಗ್, ಹಾಗೆ ಜಿಪ್ಟ್ರಾನ್. ಈ ಡ್ರೈವ್ ಟ್ರೈನ್ಗೆ ಅವರು ಜಿಪ್ಟ್ರಾನ್ ಅಂತ ಕರೀತಾರೆ. ಸೊ ಅದೆಲ್ಲ ಬರುತ್ತೆ. ಬೂಟ್ ನೋಡೋಣ. ಬೂಟ್ ಒಂಚೂರು ಎತ್ತಬೇಕಾದ್ರೆ ಹೆವಿ ಆಗುತ್ತೆ, ಬಿಕಾಸ್ ಇದರಲ್ಲೊಂದು ಬೇರೆ ಟೈಪ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬೋದು ಯೂಸ್ ಮಾಡಿದ್ದಾರೆ. ನಿಮಗೆ ಬೇರೆ ಕಾರ್ಗಳಲ್ಲಿ ಯೂಶ್ವಲಿ ಸೆಡ್ಯಾನ್ಸಲ್ಲಿ ನಿಮಗೆ ಹೈಡ್ರಾಲಿಕ್ ಸಿಸ್ಟಮ್ ಬರಲ್ಲ, ಒಂದು ಫ್ರೇಮ್ ಇಲ್ಲಿ ಒಳಗೆ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಬೂಟ್ ಒಳಗಡೆ ಇಡೋವಂಥ ಐಟಮ್ಸು ರಿಸ್ಟ್ರಿಕ್ಟ್ ಆಗುತ್ತೆ. ಏನಕ್ಕೆ ಅದು ಹೀಗೆ ಕ್ಲೋಸ್ ಮಾಡ್ಬೇಕಾದ್ರೆ ಅಡ್ಡ ಬರುತ್ತೆ. ಸೊ ಈ ಎರಡು ಜಾಗದಲ್ಲಿ ಏನೂ ಇಡೋಕ್ಕಾಗಲ್ಲ. ಈ ಬೂಟ್ ಸ್ಪೇಸಲ್ಲಿ ನಿಮಗೆ 316 ಲೀಟರ್ಸ್ ಸದ್ಯಕ್ಕೆ ಸಿಗುತ್ತೆ. ಈ ಸ್ಪೇರ್ ವೀಲ್ ಇಲ್ಲೇ ಬರುತ್ತೆ, ಯಾಕೆಂದರೆ ಬ್ಯಾಟ್ರಿ ಪ್ಯಾಕ್ ಕೆಳಗಡೆ ಇದೆ ಫ್ಲೋರ್ ಬೋರ್ಡಲ್ಲಿ. ಈ ಸ್ಪೇರ್ ವೀಲ್ ಇಲ್ಲದೇ ಇರೋ ಆಪ್ಷನ್ನು ಕೂಡ ಇದೆ. ಸೊ ಅದನ್ನು ತೆಗೆದ್ರೆ ನಿಮಗೆ 375 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಸ್ಪೇರ್ ವೀಲ್ ಏನಕ್ಕೆ ತೆಗಿಬೋದು ಇವಾಗ ಅಂದರೆ, ಒಂದು ಪಂಚರ್ ಕಿಟ್ ಕೊಟ್ಟರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಒಂದು ಪಂಚರ್ ಕಿಟ್ ಇದ್ದರೆ ಟ್ಯೂಬ್ಲೆಸ್ ಟೈರ್ಗೆ ನಿಮಗೆ ಸ್ಪೇರ್ ವೀಲ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಕಾರಲ್ಲಿ ಸದ್ಯಕ್ಕೆ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪೋರ್ಟೇಬಲ್ ಚಾರ್ಜರ್, ಮನೇಲಿ ಚಾರ್ಜ್ ಮಾಡ್ಬೋದು. 15 ಆ್ಯಂಪ್ಸ್ ಪ್ಲಗ್ ಬರುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಪ್ಲಗ್ ಇನ್ ಟು ಯೋರ್ ಕಾರ್. ಇನ್ನೊಂದು ಆಪ್ಷನ್ನು ಹೋಮ್ ಚಾರ್ಜರ್ ಅಂತ. ಸೊ ಇದು ಪರ್ಮನೆಂಟಾಗಿ ಹೋಮಲ್ಲಿ ಬಂದು ಫಿಕ್ಸ್ ಮಾಡಿಕೊಡ್ತಾರೆ ಟಾಟಾ ಅವರು. ಸೊ ಈ ಥರ ಬರುತ್ತೆ ಜಿಪ್ಟ್ರಾನ್ ಬ್ಯಾಡ್ಜಿಂಗ್ ಜೊತೆ. ಇಂಟೀರಿಯರ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ನಿಮಗೆ ಗೇರ್ ಲಿವರ್ ಅಂತೂ ಮಿಸ್ಸಿಂಗ್ ಇದೆ. ಇಲ್ಲಿ ನಿಮಗೆ ಒಂದು ರೋಟ್ರಿ ಡಯಲ್ ಸಿಗುತ್ತೆ, ರಿವರ್ಸ್ ನ್ಯೂಟ್ರಲ್ ಡ್ರೈವ್ ಹಾಗೂ ಸ್ಪೋರ್ಟ್ ಮೋಡಿಗೆ ಶಿಫ್ಟ್ ಮಾಡೋಕ್ಕೆ. ಹ್ಯಾಂಡ್ ಬ್ರೇಕ್ ಮ್ಯಾನ್ಯುಯಲ್ಲೇ ಬರುತ್ತೆ. 2 ಕಪ್ ಹೋಲ್ಡರ್ ಕೂಡ ಇದೆ, ಇಲ್ಲಿ ಸಣ್ಣ ಕಬಿ ಹೋಲ್ಸ್ ಇದೆ.
ಹಾಗೆಯೇ ಫೋನ್ ಇಡೋಕ್ಕೂ ಸ್ವಲ್ಪ ಜಾಗ ಇದೆ. ಓವರ್ ಆಲ್ ಟಚ್ ಆ್ಯಂಡ್ ಫೀಲ್ ಆಫ್ ದ ಪ್ಲಾಸ್ಟಿಕ್ಸ್ ಆ್ಯಾವ್ರೇಜ್ ಇದೆ. ಹಾರ್ಡ್ ಪ್ಲಾಸ್ಟಿಕ್ಸ್ ಬರುತ್ತೆ. ನಿಮಗೆ ಗ್ಲವ್ ಬಾಕ್ಸ್ ಓಪನರ್ ಚೆನ್ನಾಗಿದೆ. ಹಾಗೆ AC ವೆಂಟ್ ಸುತ್ತ ನಿಮ್ಗೆ ಆ ಬ್ಲೂ ಎಲಿಮೆಂಟ್ ಏನಿದೆ ಹೊರಗಡೆ ತೋರಿಸಿದ್ನಲ್ಲ ಅದು ಇಂಟಿಗ್ರೇಟ್ ಆಗಿದೆ. ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆಡಿಯೋದು ಕ್ರೂಸ್ ಕಂಟ್ರೋಲ್ ಬರಲ್ಲ ಇದರಲ್ಲಿ. ಇನ್ನೊಂದು ಏನು ಅಡ್ವಾಂಟೇಜ್ ನಾನು ಈ ಕಾರಲ್ಲಿ ನೋಡಿದೆ ಅಂದರೆ, ಬೇರೆ ಕಾರ್ಗಳಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇಲ್ಲಿ ಬಂದಾಗ ನಿಮ್ಗೆ ಅಲ್ಲಿ ಹಾರ್ನ್ ಪ್ರೆಸ್ ಮಾಡೋಕ್ಕಾಗಲ್ಲ. ಆದರೆ ಇದರಲ್ಲಿ ಹಾರ್ನ್ ಇಲ್ಲೂ ಕೂಡ ಪ್ರೆಸ್ ಮಾಡೋ ಥರ ಆಪ್ಷನ್ ಮಾಡಿದ್ದಾರೆ. ಫ್ಲ್ಯಾಟ್ ಬಾಟಮ್ ಸ್ಟೇರಿಂಗ್ ಬರುತ್ತೆ, ಲೆಡರ್ ರ್ಯಾಪ್ಡ್ ಇರಲ್ಲ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ನಿಮಗೆ ಫುಲ್ ಡಿಜಿಟಲ್ ಅಂತಲೇ ಹೇಳ್ಬೋದು. ಆದರೆ ಡಿಜಿಟಲ್ ಸ್ಕ್ರೀನ್ TFT ಒಂದು ಬರುತ್ತೆ ಸೆಂಟ್ರಲ್ಲಿ. ಅದು ಬಿಟ್ಟು ಸುತ್ತ ನಿಮಗೆ ಆ್ಯನಲಾಗ್ ಡಯಲ್ಸ್ ಇಲ್ಲ, ಆದರೆ ಎಲೆಕ್ಟ್ರಿಕಲಿ ಬ್ಯಾಕ್ಲಿಟ್ ಡಯಲ್ಸ್ ಬರುತ್ತೆ. ಸೊ ಒಂದೊಂದೇ ಆ್ಯಡ್ ಆಗ್ತಾ ಹೋಗುತ್ತೆ. ಅಡಿಷ್ನಲ್ ಆಗಿ ಒಂದು ರೀಜನ್ರೇಷನ್ ತೋರ್ಸೋಕ್ಕೂ ಕೂಡ ಇದರಲ್ಲಿ ಆಪ್ಷನ್ ಇದೆ. ಸೆಂಟರ್ ಕನ್ಸೋಲ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ನಿಮಗೊಂದು 7 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಹಾರ್ಮನ್ ಟ್ಯೂನ್ಡ್, ಸೊ ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ. 6 ಸ್ಪೀಕರ್ ಸೆಟಪ್ ಜೊತೆ ಬರುತ್ತೆ. ಟ್ವಿಟರ್ಸು ಕೂಡ 2 ಇದೆ. ಒಳ್ಳೆ ಸೌಂಡ್ ಕ್ವಾಲಿಟಿ ಜೊತೆಯಲ್ಲೇ ಟಚ್ ಸ್ಕ್ರೀನ್ ಕೂಡ ಚೆನ್ನಾಗಿದೆ. ಆ್ಯಪಲ್ ಆಟೋ, ಆ್ಯಂಡ್ರಾಯ್ಡ್ ಕಾರ್ಪ್ಲೇ ಇಂಟಿಗ್ರೇಟ್ ಆಗಿದೆ. ನಿಮ್ಗೆ ಇಲ್ಲೊಂದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಜೊತೆಯಲ್ಲೇ ಫೋನ್ ಚಾರ್ಜಿಂಗ್ ಸಾಕೆಟ್ ಕೂಡ ಬರುತ್ತೆ. AC ಕಂಟ್ರೋಲ್ಸು ಡಯಲ್ಸ್ ಇದೆ, ಈಸಿ ಟು ಯೂಸ್, ತುಂಬ ಚೆನ್ನಾಗಿದೆ. ಇಲ್ಲಿ 2 ಕಪ್ ಹೋಲ್ಡರ್ ಬರುತ್ತೆ. ಹಾಗೆಯೇ ಒಂದು ಸಣ್ಣ ಕಬಿ ಹೋಲ್. ಇಲ್ಲೂ ಕೂಡ ಇನ್ನೊಂದು ಚಾರ್ಜಿಂಗ್ ಸಾಕೆಟ್ ಇದೆ ಹಿಂದೆ ಅವರಿಗೆ ಯೂಸ್ ಮಾಡೋಕ್ಕೆ. ಇದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. USB ಪೋರ್ಟ್ ಬರಲ್ಲ. ಸೀಟ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದಾಗ ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ವಿತ್ ಟಾಟಾಸ್ ಟ್ರೇಡ್ ಮಾರ್ಕ್ 3 ಆ್ಯರೋ ಏನಿದೆ ಅದರದ್ದು. ಓವರ್ ಆಲ್ ಫಿನಿಶ್ ಚೆನ್ನಾಗೇ ಇದೆ. ನಿಮಗೆ ಸಾಫ್ಟ್ ಸೀಟ್ಸ್ ಕೂಡ ಬರುತ್ತೆ, ಕಂಫರ್ಟಬಲ್ ಆಗಿದೆ. ಸೈಡ್ ಬೋಲ್ಸ್ಟ್ರಿಂಗ್ ಎಲ್ಲ ಡೀಸೆಂಟ್ ಆಗಿದೆ. ಇದರಲ್ಲಿ ರೇರ್ ವ್ಯೂ ಕಂಟ್ರೋಲ್ಸ್ ಸ್ವಲ್ಪ ದೂರದಲ್ಲಿದೆ, ಯೂಶಲಿ ಡೋರಲ್ಲಿರುತ್ತೆ. ಇದರಲ್ಲಿ ಡೋರಲ್ಲೇ ಇದೆ, ಒಂದು ಸ್ವಲ್ಪ ಮುಂದೆ ಇದೆ. ರೀಚ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟಬಲ್ ಹಾಗೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಜೊತೆಯಲ್ಲೇ ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಇದೆ. ಹಾಗೆ ಸ್ಟಿಯರಿಂಗಲ್ಲಿ ನಿಮಗೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಇದೆ, ಟೆಲಿಸ್ಕೋಪಿಕ್ ಬರಲ್ಲ. ಹಿಂದೆ ಸೀಟಿಗೆ ಹತ್ತಿ ಕೂರೋದು ತುಂಬ ಈಸಿಯಾಗೇ ಇದೆ. ನಿಮಗೆ ಡೀಸೆಂಟ್ ಲೆಗ್ ರೂಮ್ ಅಂತ ಹೇಳೋಕ್ಕಾಗಲ್ಲ, ಒಂದು 2 ಇಂಚ್ ಇದೆ ಅಷ್ಟೇ ನನಗೆ ಲೆಗ್ ರೂಮು. ನನ್ನ ಹೈಟಿಗೆ ಅಡ್ಜಸ್ಟ್ ಆಗಿದೆ 5'10". ಸೊ 6 ಫೀಟ್ ಇರೋರಿಗೆ ಒಂಚೂರು ಕ್ರ್ಯಾಂಪ್ಟ್ ಅನ್ನಿಸ್ಬೋದು. ಸ್ಟೈಲ್ ಬ್ಯಾಕ್ ಡಿಸೈನ್ ಆಗಿರೋದ್ರಿಂದ ಹೆಡ್ ರೂಮು ಕೂಡ ಕಮ್ಮಿ ಆಗುತ್ತೆ. ನಿಮಗೊಂದು 3 ಇಂಚಸ್ 4 ಇಂಚಸ್ ಹೆಡ್ ರೂಮ್ ಇದೆ ಅಷ್ಟೇ. ಸೆಂಟ್ರಲ್ಲಿ ಒಂದು ಆಮ್ರೆಸ್ಟ್ ಕೂಡ ಇದೆ. ಇದು 2 ಕಪ್ ಹೋಲ್ಡರ್ ಜೊತೆ ಬರುತ್ತೆ. ಸೊ ದಿಸ್ ಇಸ್ ಆ್ಯಡೆಡ್ ಕಂಫರ್ಟ್. ಹಾಗೆಯೇ ಓವರ್ ಆಲ್ ವ್ಯೂ ನಿಮಗೆ ಡೀಸೆಂಟಾಗಿದೆ. ಬೇರೆ ಕಾರ್ ಥರ ತುಂಬ ಕ್ರ್ಯಾಂಪ್ಡ್ ಇಲ್ಲ, ನಿಮಗೆ ಎಲ್ಲ ಕ್ಲೋಸ್ ಆದಂಗೆ ಇರಲ್ಲ. ಸ್ಟೈಲ್ ಬ್ಯಾಕ್ ಡಿಸೈನ್ ಇದ್ರೂ ಕೂಡ ದೊಡ್ಡ ವಿಂಡೋಸ್ ಇದೆ. ಸೊ ಹಿಂದೆ ಸೀಟ್ ಓವರ್ ಆಲ್ ಓಕೆ. ಜೊತೆಯಲ್ಲೇ ನಿಮಗೆ ಐಸೋಫಿಕ್ಸ್ ಸೀಟ್ ಮೌಂಟ್ಸ್ ಕೂಡ ಬರಲ್ಲ ಮಕ್ಕಳ ಸೀಟಿಗೆ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಹಿಂದಿನ ಸೀಟಲ್ಲಿ 3 ಜನ ಅಡಲ್ಟ್ಸ್ ಕೂರೋದು ತುಂಬಾ ಕಷ್ಟ. 2 ಅಡಲ್ಟ್ಸ್ 1 ಕಿಡ್ ಕೂರೋಷ್ಟು ವ್ಯವಸ್ಥೆ ಇದೆ. ಈಗ ಹಿಂದಿನ ಸೀಟ್ ಕಂಫರ್ಟ್ ಬಗ್ಗೆ ಎಲ್ಲ ಮಾತಾಡಾಯಿತು. ಡ್ರೈವ್ ಮಾಡೋಕ್ಕೆ ಈ ಕಾರ್ ಹೇಗಿದೆ ನೋಡೋಣ. ಈಗ ಈ ಸಿಪ್ಟ್ರಾನ್ ಡ್ರೈವ್ ಟ್ರೈನ್ ಜೊತೆ ಈ ಗಾಡಿ ಹೇಗಿದೆ ನೋಡೋಣ ಬನ್ನಿ. ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಅಂದಾಗ ಎಲ್ಲರಿಗೂ ಫಸ್ಟು 2 ವಿಷಯ ಬರುತ್ತೆ. ಒಂದು ಎಕ್ಸ್ಪೆನ್ಸಿವ್ ಗಾಡಿಗಳು, ಇನ್ನೊಂದು ರೇಂಜ್ ಕಮ್ಮಿ ಇರುತ್ತೆ. ರೇಂಜ್ ಜಾಸ್ತಿ ಇರೋ ಗಾಡಿಗಳು ಆಲ್ಮೋಸ್ಟ್ ಲಕ್ಸುರಿ ಕಾರ್ ಸ್ಟಾರ್ಟಿಂಗ್ ರೇಂಜ್ ಒಂದು. ಸೊ ಅದೊಂದು ದೊಡ್ಡ ಗ್ಯಾಪ್ ಇತ್ತು ಇಂಡಸ್ಟ್ರಿಯಲ್ಲಿ. ನಿಮಗೆ ಮಾಸ್ ಮಾರ್ಕೆಟಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸಿಗ್ತಿರ್ಲಿಲ್ಲ. ಮಹೀಂದ್ರ ಅವ್ರದ್ದು E2 ಇತ್ತು, ಹಳೆ ರೇವಾ ಎಲ್ಲ ಇತ್ತು. ಬಟ್ ಆದ್ರೂ ಅದು ಒಂದು ನಾರ್ಮಲ್ ಕಾರ್ ಥರ ಇರಲಿಲ್ಲ. ಸೊ ಮುಂದ್ಗಡೆ ಸೀಟಿಂದ ನೀವು ಫೋಲ್ಡ್ ಮಾಡಿಬಿಟ್ಟು ಹೋಗಬೇಕಿತ್ತು. 3 ಡೋರ್ ವೆಹಿಕಲ್ ಆಗಿತ್ತು. ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ತಾ ಇದ್ದಾರೆ ಗ್ರ್ಯಾಜುವಲ್ ಆಗಿ ಟಾಟಾ ಅವರು. ಮೊದಲು ನೆಕ್ಸಾನ್ EV ಜೊತೆ ಬಂತು, ಅದು ಕೂಡ ತುಂಬ ಚೆನ್ನಾಗಿದೆ ಗಾಡಿ, ಒಳ್ಳೆ ರೇಂಜ್ ಕೂಡ ಇದೆ. ಈಗ ಅವ್ರದ್ದೇ ಟಿಗಾರ್ ಅನ್ನೋ ವೆಹಿಕಲ್ಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಸಿಸ್ಟಮ್ ತೊಗೊಂಬಂದು ತುಂಬಾ ಬೆನಿಫಿಟ್ ಆಗಿದೆ. ಒಂದು ಪ್ರೈಸ್ ತುಂಬ ರೀಸನಬಲ್ ಆಗಿದೆ. ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ನಾರ್ಮಲ್ ಇಂಟರ್ನಲ್ ಕಂಬಷನ್ ಎಂಜಿನ್ ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ. ಆದರೆ ಆ ಟೆಕ್ನಾಲಜಿ ಬ್ಯಾಟ್ರೀಸ್ ಕೂಡ ಎಕ್ಸ್ಪೆನ್ಸಿವ್, ಅದಕ್ಕೋಸ್ಕರ ರೇಟ್ಗಳು ಜಾಸ್ತಿ ಇರುತ್ತೆ. ಈಗ ಒಂದು ಅಫೋರ್ಡೆಬಲ್ ರೇಂಜ್ ಈ ಕಾರ್ ಶುರು ಆಗೋದು 11,99,000 ಎಕ್ಸ್ ಶೋರೂಮ್ ಬೆಂಗಳೂರು. ಒಂದು ಕಾಂಪ್ಯಾಕ್ಟ್ ಸೆಡಾನ್ ಸಿಗ್ಬೋದು. ಆದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಡ್ವಾಂಟೇಜಸ್ ಎಲ್ಲ ಸಿಗುತ್ತೆ ನಿಮಗೆ. ಲಾಂಗ್ ಟರ್ಮ್ ರನ್ನಿಂಗ್ ಕಾಸ್ಟ್ ಏನಿದೆ ಅದು ಪ್ರಾಕ್ಟಿಕಲಿ ತುಂಬಾ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೈಲಿ ಅಟ್ಲೀಸ್ಟ್ ಒಂದು 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋರಿಗೆ 4 to 5 ಲೀಟರ್ಸ್ ಆಫ್ ಪೆಟ್ರೋಲ್ ಆರ್ ಡೀಸೆಲ್ ಬೇಕಾದ ಅವಶ್ಯಕತೆ ಇರುತ್ತೆ. ಆದರೆ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನೀವು 60 ಕಿಲೋಮೀಟರ್ಸ್ 80 ಕಿಲೋಮೀಟರ್ಸ್ ರನ್ ಮಾಡಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ₹100.
ಸೊ 500 ರೂಪಾಯಲ್ಲಿ ಆಗೋ ಕಡೆ 100 ರೂಪಾಯಿ ಈಸಿಯಾಗಿ ಡೇ ಟು ಡೇ ರನ್ನಿಂಗ್ ಕಾಸ್ಟ್ಸ್ ಆಗುತ್ತೆ. ಆಮೇಲೆ ಸರ್ವಿಸಸ್ ಬಂದಾಗ ಸರ್ವಿಸ್ ಕೂಡ ಎಕ್ಸ್ಪೆನ್ಸಿವ್ ಇರುತ್ತೆ, ಬಿಕಾಸ್ ತುಂಬ ಮೂವಿಂಗ್ ಪಾರ್ಟ್ಸ್ ಇರುತ್ತೆ. ಎಂಜಿನ್ ಆಯಿಲ್ ಬೇಕು, ಫಿಲ್ಟರ್ ಬೇಕು, ಏರ್ ಫಿಲ್ಟರ್, ಅದು ಇದು ಲೇಬರ್, ತುಂಬಾ ಎಕ್ಸ್ಪೆನ್ಸಸ್ ಇರುತ್ತೆ. 6 ತಿಂಗಳಿಗೆ ಒಂದೊಂದು ವೆಹಿಕಲ್ ಸರ್ವಿಸಸ್ ಬರುತ್ತೆ, ಒಂದೊಂದು ವರ್ಷಕ್ಕೂ ಕೂಡ ಇದೆ. ಆ ಸರ್ವಿಸ್ ಕಾಸ್ಟ್ಗಳು ಏನಿಲ್ಲ ಅಂದರೂ ಒಂದು 3,500-4 ಸಾವಿರದಿಂದ 15-20 ಸಾವಿರದವರೆಗೂ ಇರುತ್ತೆ. ಆ ಎಲ್ಲ ಎಕ್ಸ್ಪೆನ್ಸಸ್ಸು ಇದರಲ್ಲಿ ಕಟ್ ಡೌನ್ ಆಗುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದರೂ ಕೂಡ ಲಾಂಗ್ ಟರ್ಮಲ್ಲಿ ನಿಮ್ಗೆ ಎಕ್ಸ್ಪೆನ್ಸಸ್ ಯಾವುದು ಬರಲ್ಲ. ಯಾಕಂದರೆ ಮೂವಿಂಗ್ ಪಾರ್ಟ್ಸ್ ತುಂಬ ಇಲ್ಲ, ಬರೀ ಎಲೆಕ್ಟ್ರಿಕ್ ಮೋಟರ್ ಬರುತ್ತೆ. ಆ ಎಲೆಕ್ಟ್ರಿಕ್ ಮೋಟರ್ಗೂ 8 ವರ್ಷ 1,65,000 ಕಿಲೋಮೀಟರ್ ವಾರಂಟಿ ಕೊಡ್ತಾ ಇದ್ದಾರೆ ಟಾಟಾ ಅವರು, ಮೋಟರ್ ಹಾಗೂ ಬ್ಯಾಟ್ರಿಗೆ. ಅದೊಂದು ಆ್ಯಡೆಡ್ ಅಡ್ವಾಂಟೇಜ್. ನಿಮ್ಗೆ ಪೀಸ್ ಆಫ್ ಮೈಂಡ್ ಇರುತ್ತೆ, ಏನೇ ಆದರೂ ಕೂಡ ವಾರಂಟಿಲಿ ರಿಪ್ಲೇಸ್ ಆಗುತ್ತೆ ಅಂತ. ಈಗ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕಾಸ್ಟ್ಸ್ ಎರಡು ಕಟ್ ಆಯಿತು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಗಾಡಿಗೆ ಹಾಕ್ತೀವಿ ಅದೊಂದು ಜಾಸ್ತಿ ಅನಿಸುತ್ತೆ. ಆವಾಗ ಎಲ್ಲರೂ ಕೇಳೋದು ರೇಂಜ್ ಎಷ್ಟಿದೆ ಅಂತ. ಈ ಗಾಡಿದು ರೇಂಜ್ ಕ್ಲೇಮ್ಡ್ ಇರೋದು 306 ಕಿಲೋಮೀಟರು ನಿಮಗೆ ಫುಲ್ ಚಾರ್ಜಲ್ಲಿ. ಈ ಫುಲ್ ಚಾರ್ಜಲ್ಲಿ 306 ಕಿಲೋಮೀಟರು ಟೆಸ್ಟೆಡ್ ಕಂಡೀಷನ್ಸ್, ARAI ಅಪ್ರೂವ್ಡ್ ಎಫಿಷಿಯನ್ಸಿ. ಅದೇ ರಿಯಲ್ ವರ್ಲ್ಡಿಗೆ ಕಂಪೇರ್ ಮಾಡಿದ್ರೆ, ನಾವು ಬೆಳಗ್ಗೆಯಿಂದ ಓಡಿಸ್ತಾ ಇದ್ದೀವಿ ಗಾಡಿ, ನಮಗೆ 300 ಕಿಲೋಮೀಟರ್ಸ್ ರೇಂಜ್ ಇದ್ದಾಗ ಕೊಟ್ಟರು. ನಾನು ಆಲ್ಮೋಸ್ಟ್ 150-170 ಕಿಲೋಮೀಟರ್ ಓಡಿಸಿದ್ದೀನಿ ಇಷ್ಟೊತ್ತಿಗೆ. ಈಗ ನನಗೆ ಇನ್ನೂ 111 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. ಆ ಲೆಕ್ಕದಲ್ಲಿ 280ವರೆಗೂ ರಿಯಲ್ ವರ್ಲ್ಡ್ ಫಿಗರ್ಸ್ ಇರ್ಬೋದು. ಹೋಗಲಿ 250 ಅಂತ ಇಟ್ಕೊಂಡ್ರು ಕೂಡ ನಿಮಗೆ ಶಾರ್ಟ್ ಸಿಟಿ ರನ್ಸ್ ಅಂತೂ ಆರಾಮಾಗಿ ಮಾಡ್ಬೋದು. 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಚಾರ್ಜ್ ಮಾಡ್ಬೋದು ಕಾರು. ಆದರೆ ಲಾಂಗ್ ಡ್ರೈವ್ಸ್ ಹೋಗ್ಬೇಕಾದ್ರೆ, ನಾವೀಗ ವೈಟ್ ಫೀಲ್ಡಿಂದ ಕೋಲಾರ ಕಡೆಗೆ ಬಂದಿದ್ದೀವಿ, ಹೊಸಕೋಟೆ ದಾಟಿ ವಾಪಸ್ಸು ಕೂಡ ಹೋಗ್ಬೋದು. ಒಂದು ಎಕ್ಸಾಂಪಲ್ಗೆ ನೀವು ಬೆಂಗಳೂರಿಂದ ಮೈಸೂರಿಗೆ 150-170 ಕಿಲೋಮೀಟರು ಒಂದು ರೌಂಡ್ ಹೋಗಿ ಚಾರ್ಜ್ಗೆ ಹಾಕಿ ನೆಕ್ಸ್ಟ್ ಡೇ ವಾಪಸ್ ಬರ್ಬೋದು. ಚಾರ್ಜಿಂಗ್ ಗ್ರಿಡ್ ಕೂಡ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಚಾರ್ಜಿಂಗ್ ಗ್ರಿಡ್ಡಲ್ಲಿ 65 ಮಿನಿಟ್ಸಲ್ಲಿ 0-80% ವರೆಗೂ ಚಾರ್ಜ್ ಆಗುತ್ತೆ. ಎಕ್ಸಾಂಪಲ್, ನೀವು ಮಿಡ್ವೇ ಮೈಸೂರು ಎಲ್ಲಾದರೂ ಇದ್ದರೆ ಚಾರ್ಜಿಂಗ್ ಗ್ರಿಡ್, ನೀವು ಅಲ್ಲಿ ಹೋಗಿ ಚಾರ್ಜ್ಗೆ ಹಾಕಿ, ಯೂಶಲಿ ಹೋಟೆಲ್ಸು ಕೆಫೆಗಳಲ್ಲಿರುತ್ತೆ, ಅಂಥ ಜಾಗದಲ್ಲಿ ಚಾರ್ಜ್ಗೆ ಹಾಕಿ ವಾಪಸ್ ಹೋಗ್ಬೋದು. ಇಲ್ಲ ಹೋಗ್ಬೇಕಾದ್ರೆ ಡೈರೆಕ್ಟ್ ಹೋಗಿ ವಾಪಸ್ ಬರ್ತಾ ಚಾರ್ಜ್ ಮಾಡ್ಬೋದು ಲಂಚ್ ಬ್ರೇಕಿಗೆ ಏನಾದ್ರು. ಇಲ್ಲ ಅಂದರೂ ಕೂಡ ನೀವು ಡೈರೆಕ್ಟ್ ಮೈಸೂರಿಗೆ ಡ್ರೈವ್ ಮಾಡ್ಬೋದು, ಓವರ್ ನೈಟ್ ಚಾರ್ಜ್ ಮಾಡ್ಬೋದು. ಪೋರ್ಟೇಬಲ್ ಚಾರ್ಜರ್ ಬರುತ್ತೆ, 15 ಆ್ಯಂಪ್ಸ್ ಪ್ಲಗಿನ್, ಡೈರೆಕ್ಟ್ ಪ್ಲಗಿನ್ ಮಾಡಿದ್ರೆ 8.5 ಗಂಟೆ ಕಾಲದಲ್ಲಿ ವೆಹಿಕಲ್ 0-80% ಚಾರ್ಜ್ ಆಗುತ್ತೆ. ಇದೆಲ್ಲ ಅಡ್ವಾಂಟೇಜ್ ನೋಡೋಕ್ಕೆ ಹೋದರೆ ಪ್ರತಿದಿನದ ಸಿಟಿ ಯೂಸ್ಗಂತೂ ದಿಸ್ ಈಸ್ ಅ ವೆರಿ ಗುಡ್ ಕಾರ್. ನಿಮಗೆ ರನ್ನಿಂಗ್ ಕಾಸ್ಟ್ ಸ್ಲೋ, ನಿಮಗೆ ಎವ್ರಿ ಡೇ ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಇಷ್ಟೊಂದು ಏನಕ್ಕೆ ಹೊಗಳ್ತಾ ಇದ್ದೀನಿ ಈ ಗಾಡಿ ಬಗ್ಗೆ ಅಂದರೆ, ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತುಂಬ ಬಂದು ಹೋಗಿದೆ, ಆದರೆ ಯಾವುದು ಪ್ರಾಕ್ಟಿಕಲ್ ಇರಲಿಲ್ಲ, ಪ್ರತಿದಿನದ ಉಪಯೋಗಕ್ಕೆ ಇರಲಿಲ್ಲ. E2O ಒಂದು ವೆರಿ ಗುಡ್ ವೆಹಿಕಲ್, ಅದನ್ನು ಕೂಡ ತುಂಬ ಜನ ತಗೊಂಡಿದ್ದಾರೆ, ನಾನೇ ನೋಡಿದ್ದೀನಿ ಲೈವ್ ಎಕ್ಸಾಂಪಲ್ಸ್. ಆದರೆ ಅದರಲ್ಲಿ ಸರ್ಟನ್ ಲಿಮಿಟೇಷನ್ಸ್. 3 ಡೋರ್, ಅದರಲ್ಲೂ ಕೂಡ 5 ಡೋರ್ ಬಂತು ಆಮೇಲೆ, ಆದರೆ 3 ಡೋರ್ ತುಂಬ ಕಾಂಪ್ಯಾಕ್ಟ್, ಇವೆಲ್ಲ ಕಾರಣಗಳಿಂದ ಅದೊಂಚೂರು ಪ್ರೈಸ್ ಪಾಯಿಂಟ್ ಕೂಡ ಜಾಸ್ತಿ ಇತ್ತು. ಅದಕ್ಕೆ ಅಷ್ಟು ಸೇಲ್ಸ್ ಅಂತಿರಲಿಲ್ಲ. ಈ ಥರ ವೆಹಿಕಲ್ ನಾರ್ಮಲ್ ಟಿಗಾರ್ಗೆ ಸಿಸ್ಟಮ್ ಮಾತ್ರ ಚೇಂಜ್ ಮಾಡಿ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡಿದ್ದಾರೆ. ಸೊ ನಿಮಗೆ ಒಂದು ನಾರ್ಮಲ್ ಕಾರ್ದು ಎಲ್ಲ ಪ್ರಾಕ್ಟಿಕ್ಯಾಲಿಟಿಗಳು ಸಿಗುತ್ತೆ. ಬೂಟ್ ಸ್ಪೇಸ್ ಸಿಗುತ್ತೆ, 4 ಜನ ಅಡಲ್ಟ್ಸ್ ಆರಾಮಾಗಿ ಕೂತ್ಕೋಬೋದು, ಈಸಿಯಾಗಿ ಓಡಿಸ್ಬೋದು, ಏನು ಡಿಫ್ರೆನ್ಸ್ ಅಂತ ಇಲ್ಲ. ಸೊ ನಾರ್ಮಲ್ ಕಾರ್ ತಗೊಂಡಂಗೆ ಇರುತ್ತೆ, ನಾರ್ಮಲ್ ಓನರ್ಶಿಪ್, ನಾರ್ಮಲ್ ಓಡಿಸೋದು, ಕಾಸ್ಟ್ಸ್ ತುಂಬ ಕಮ್ಮಿ ಆಗುತ್ತೆ. ಆ ಪ್ರಾಕ್ಟಿಕಲ್ ರೀಸನ್ಸ್ಗೋಸ್ಕರ ಇದೊಂದು ತುಂಬ ಒಳ್ಳೆ ಪ್ರಾಡಕ್ಟ್. ಜೊತೆಯಲ್ಲೇ ಇದರ ಪ್ರೈಸಿಂಗು ಕೂಡ ಕರೆಕ್ಟಾಗಿದೆ. ಇನ್ನು ಕಾಂಪಿಟೇಟಿವ್ ಆಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಸ್ಟಿಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಟೆಕ್ನಾಲಜಿ ಇನ್ನೂ ಅಷ್ಟರಲ್ಲೇ ಇದೆ. ಸೊ ಕಾಸ್ಟ್ ಜಾಸ್ತಿ ಇರುತ್ತೆ. ಟಾಟಾ ಅವರು ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಹಳೆ ಟಿಗಾರ್ ಗೌರ್ಮೆಂಟಿಗೆ ಮಾತ್ರ ಸೇಲ್ ಮಾಡ್ತಿದ್ರಲ್ಲ, ಅದರಲ್ಲಿ ಇನ್ನೂ ರೇಂಜ್ ಕಮ್ಮಿ ಇತ್ತು, ಹಾಗೆಯೇ ಚಾರ್ಜಿಂಗ್ ಟೈಮ್ ಕೂಡ ಜಾಸ್ತಿ ಇತ್ತು, ಎಲೆಕ್ಟ್ರಿಕ್ ಮೋಟರ್ ಕಮ್ಮಿ ಇತ್ತು, ಪವರು. ಸೊ ಈ ಥರ ನಾರ್ಮಲಾಗಿ ಯಾವುದೇ ಕಾರ್ ತೊಗೊಂಬಂದು ಓಡಿಸೋ ಥರ ಇರಲಿಲ್ಲ. ಈಗ ನಾನು ಓಡಿಸ್ತಾ ಇರೋ ಈ ಟಿಗಾರ್ ಇಲ್ಲಿ ನನಗೇನು ವ್ಯತ್ಯಾಸನೇ ಅನ್ನಿಸ್ತಿಲ್ಲ. ಆಟೋಮ್ಯಾಟಿಕ್ ಕಾರ್ ಓಡಿಸಿದ್ದೇ ಫೀಲಿಂಗ್ ಬರ್ತಾ ಇದೆ. ಎಷ್ಟು ಕೂತ್ಕೊಂಡೆ ಸ್ಟಾರ್ಟ್ ಮಾಡಿದೆ ಹೊರಟೆ. ಬೇರೆ EVಗೆ ಒಂಚೂರು ಸೆಟ್ ಆಗೋಕ್ಕೂ ಕೂಡ ಟೈಮ್ ಬೇಕು. ಏನಕ್ಕೆ ಅಂದರೆ ರೀಜನರೇಟಿವ್ ಬ್ರೇಕಿಂಗ್ ಅಂತ ಏನಿರುತ್ತೆ, ಸೊ ಥ್ರಾಟ್ಲಿಂದ ಕಾಲು ತೆಗೆದ ತಕ್ಷಣ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ, ಗಾಡಿ ಸ್ಲೋ ಆಗ್ತಾ ಹೋಗುತ್ತೆ. ಈ ರೇಟು ಬೇರೆ ಕಾರ್ಗಳಿಗೆ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ನೀವು ಎಕ್ಸಿಲೇಟರ್ ಬಿಟ್ಟ ತಕ್ಷಣ ಕಾರ್ ಸ್ಲೋ ಆಗಿದ್ದು ಫೀಲ್ ಆಗುತ್ತೆ. ಹಾಗೆಯೇ ಬ್ರೇಕ್ ಮಾಡಿದಾಗ ಬ್ರೇಕ್ ಟಚ್ ಮಾಡಿದ್ರೆ ಬೈಟ್ ಜಾಸ್ತಿ ಇರುತ್ತೆ. ಸೊ ಅದೊಂದು ಅಭ್ಯಾಸ ಆಗೋಕ್ಕೆ ಟೈಮ್ ಬೇಕು. ಆದರೆ ಈ ಟಿಗಾರ್ EVಲಿ ಅದೇನೂ ಇಲ್ಲ. ನಾರ್ಮಲ್ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ ಓಡಿಸ್ಬೋದು. ಬೇರೆ ಓಡಿಸೋಕ್ಕೆ ಡೈನಮಿಕ್ಸ್ ಹೇಗಿದೆ, ಕಾರ್ನರಿಂಗ್ ಹೇಗಿದೆ, ಬ್ರೇಕಿಂಗ್ ಹೇಗಿದೆ, ಸಸ್ಪೆನ್ಷನ್ ಹೇಗಿದೆ, ಎಲ್ಲ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ POV ವ್ಯೂ ಇಂದ ಬಂದಿದೆ.
ಈಗ ಇದ್ರ ಡ್ರೈವ್ ಹೇಗಿದೆ ನೋಡೋಣ. ಡ್ರೈವ್ ಮೋಡ್ ಶಿಫ್ಟ್ ಆಯಿತು. ಒಳ್ಳೆ ಪಿಕಪ್ ಇದೆ ಅಂತ ಹೇಳಿದ್ನಲ್ಲ. ಸೊ ಸಿ ಇದು ನಾರ್ಮಲ್ ಡ್ರೈವ್ ಮೋಡಲ್ಲಿ. ಅದೇ ಸ್ಪೋರ್ಟ್ಸಿಗೆ ಶಿಫ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಪಿಕಪ್ ಸಿಗುತ್ತೆ. ಈ ಪ್ಯಾಚ್ ಆಫ್ ರೋಡ್ ಸ್ವಲ್ಪ ಕೋರೆ ಇದೆ, ಅದಕ್ಕೆ ಹಿಂಗೆ ಫೀಲ್ ಆಗ್ತಿದೆ. ಇಲ್ಲಾಂದರೆ ಇಟ್ ಹ್ಯಾಸ್ ಅ ವೆರಿ ಗುಡ್ ರೈಡ್ ಕ್ವಾಲಿಟಿ. ಇಂಥ ರಂಬ್ರಲ್ ಸ್ಟೆಪ್ಸ್ ಎಲ್ಲ ಆರಾಮಾಗಿ. ಸೊ ಇದ್ರ ಪಿಕಪ್ ತೋರ್ಸೋಕ್ಕೆ ಐ ವಿಲ್ ಜಸ್ಟ್ ಸ್ಟಾಪ್ ಹಿಯರ್. ನಿಲ್ಲಿಸಿ 3, 2, 1. ಆಲ್ಮೋಸ್ಟ್ ಸೆಕೆಂಡ್ಸಲ್ಲಿ 70 ರೀಚ್ ಆಯಿತು. 100 and 120. ಸೇಫ್ ಸ್ಪೀಡ್ಸ್ ಎಲ್ಲ ಇದು. ಸೊ ಡ್ರೈವ್ ಮೋಡಿಗೆ ಶಿಫ್ಟ್ ಮಾಡೋಣ. ಇನ್ನು ಡ್ರೈವ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಳ್ತಿದ್ದಂಗೆ ಬಾಡಿ ರೋಲ್ ತುಂಬ ಕಮ್ಮಿ ಇದೆ. ಲೇನ್ ಚೇಂಜಸ್ ಹೈ ಸ್ಪೀಡ್ಸಲ್ಲಿ ನಿಮಗೆ ತುಂಬ ಬಾಡಿ ರೋಲ್ ಇಲ್ಲ. ಇಟ್ ಫೀಲ್ಸ್ ವೆರಿ ಕಂಫರ್ಟಬಲ್. ಕಾನ್ಫಿಡೆನ್ಸು ಕೂಡ ಕೊಡುತ್ತೆ. ಜೊತೆಯಲ್ಲೇ ಸ್ಟೇರಿಂಗ್ ಫೀಡ್ಬ್ಯಾಕ್ ಕೂಡ ಡೀಸೆಂಟ್ ಆಗಿದೆ. ತುಂಬ ಹೆವಿ ಅಂತಲೂ ಫೀಲ್ ಆಗಲ್ಲ ನಿಮಗೆ. ಒಂದು ಸ್ವಲ್ಪ ಸ್ಪೀಡ್ ಜೊತೆ ವೇ ಅಪ್ ಆಗ್ತಿದ್ರೆ ಸ್ಟೇರಿಂಗ್ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ಸ್ಟೇರಿಂಗ್ ಸೆಟಪ್. ಹಾಗೆ ಬ್ರೇಕಿಂಗು ನೋಡೋಣ. ಒಳ್ಳೆ ಬ್ರೇಕಿಂಗ್ ಇದೆ. ABS and EBD ಇದೆ. ಸೊ ಇಟ್ ಫೀಲ್ಸ್ ಸೇಫ್. ಅಗೇನ್ ಲೇನ್ ಚೇಂಜಸ್. ಬಾಡಿ ರೋಲ್ ಕಮ್ಮಿ. ಡ್ರೈವ್ ಮೋಡಲ್ಲೂ ಕೂಡ ಕಾನ್ಸ್ಟೆಂಟಾಗಿ 100 ಸ್ಪೀಡಲ್ಲಿ ಮೇಂಟೈನ್ ಮಾಡ್ಬೋದು ಒಳ್ಳೆ ರೋಡ್ಸಲ್ಲಿ. ಇದೊಂದು ಕೇವಲ ಸಿಟಿ ಫೋಕಸ್ಡ್ ಕಾರಲ್ಲ. ನೀವು ಹೈವೇಸಲ್ಲೂ ತೊಗೊಂಬಂದು ಇಂಟರ್ಸಿಟಿ ಟ್ರಾವೆಲ್ ಮಾಡ್ಬೋದು. 300 ಕಿಲೋಮೀಟರ್ ರೇಂಜ್ ಇರೋದ್ರಿಂದ. ಈ ಕಾರ್ದು ಪ್ರೈಸ್ ರೇಂಜ್ ಶುರು ಆಗೋದು 11,99,000 XE ಅನ್ನೋ ಬೇಸ್ ವೇರಿಯಂಟಿಗೆ. ನೆಕ್ಸ್ಟು XM ಇದೆ, ಅದು 50,000 ರೂಪಾಯಿ ಜಾಸ್ತಿ. ಹಾಗೆಯೇ XZ ಇದೆ, ಪ್ಲಸ್ ಮಾತ್ರ ಬರೋದು. XZ ಪ್ಲಸ್ ಅದಕ್ಕಿಂತ 50,000 ರೂಪಾಯಿ ಜಾಸ್ತಿ. XZ ಪ್ಲಸ್ ಅಲ್ಲಿ ಡ್ಯೂಯಲ್ ಟೋನ್ ಕಲರ್ಸ್ ಬರುತ್ತೆ. ಆ ಡ್ಯೂಯಲ್ ಟೋನ್ ಕಲರ್ಸ್ ಜೊತೆ ಆದರೆ ಇನ್ನೂ 15,000 ರೂಪಾಯಿ ಜಾಸ್ತಿ. ಸೊ ಇದೆಲ್ಲ ಎಕ್ಸ್ ಶೋರೂಮ್ ಪ್ರೈಸಸ್ಸು ಬೆಂಗಳೂರಲ್ಲಿ. ಈ ಗಾಡಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಯಾವುದೂ ಇವೇ ಇಲ್ಲ ಸದ್ಯಕ್ಕೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ನಿಮಗೆ ಸ್ವಲ್ಪ ನಾರ್ಮಲ್ ಕಾರ್ ಥರ ಇರೋಂಥದ್ದು ಇರೋದು ಹ್ಯುಂಡೈ ಕೋನಾ ಹಾಗೂ ZS, MGದು ZS EV. ಇದು ತುಂಬ ಎಕ್ಸ್ಪೆನ್ಸಿವ್ ರೇಂಜಲ್ಲಿದೆ. ಇದು ರೇಂಜು ಕೂಡ ಜಾಸ್ತಿ ಇದೆ ಅದರಲ್ಲಿ. ಬಟ್ ಇದೊಂದು ಮೋರ್ ಪ್ರಾಕ್ಟಿಕಲ್ ಆಪ್ಷನ್ ಈ ಪ್ರೈಸ್ ಪಾಯಿಂಟಲ್ಲಿ. ಇದು ಬಿಟ್ಟರೆ ಟಾಟಾ ಅವ್ರದ್ದು ಇನ್ನೊಂದು ಪ್ರಾಡಕ್ಟ್ ಇರೋದು ನೆಕ್ಸಾನ್ EV. ಇದಕ್ಕಿಂತ ಆಲ್ಮೋಸ್ಟ್ 30% ಕಾಸ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಅದರಲ್ಲೂ ಕೂಡ ಒಳ್ಳೆ ಡ್ರೈವಿಂಗ್ ಫನ್ ಇದೆ, ಒಳ್ಳೆ ಡ್ರೈವಿಂಗ್ ಡೈನಾಮಿಕ್ಸ್ ಇದೆ. ಇದೆಲ್ಲ ಫ್ಯಾಕ್ಟರ್ಗಳನ್ನು ನೋಡಿದಾಗ ಇದೊಂದು ತುಂಬ ಒಳ್ಳೆ ಗಾಡಿ, ಒಳ್ಳೆ ಪ್ಯಾಕೇಜ್ ಥರ ಕಾಣುತ್ತೆ. ವ್ಯಾಲ್ಯೂ ಫಾರ್ ಮನಿ ಕೂಡ ಇರುತ್ತೆ. ಸೊ ನಮ್ಮ ಫ್ಲೈವೀಲ್ ವರ್ಡಿಕ್ಟ್ ಏನು ಅಂದರೆ, ಈ ಕಾರ್ ಯಾರು ತಗೋಬೇಕು, ಯಾರು ತಗೋಬಹುದು? ನಿಮಗೆ ಪ್ರತಿದಿನ ಸಿಟಿ ಯೂಸೇಜ್ಗಾದರೆ ದಿಸ್ ಇಸ್ ದ ಬೆಸ್ಟ್ ಕಾರ್. ಕಾಂಪ್ಯಾಕ್ಟ್ ಕಾರ್ ಕೂಡ ಇದು. ಸೊ ಸಿಟಿಲಿ ಎಲ್ಲ ಕಡೆ ಓಡಾಡೋಕ್ಕೂ ಈಸಿ, ಮ್ಯಾನ್ಯೂವರಬಿಲಿಟಿ ಈಸಿ, ಪಾರ್ಕಿಂಗ್ ಈಸಿ. ಜೊತೆಯಲ್ಲೇ ನಿಮಗೆ ಕಾಂಪ್ಯಾಕ್ಟ್ ಸಿಡ್ಯಾನ್ಸ್ ಟಾಪ್ ಆ್ಯಂಡ್ ವೇರಿಯಂಟ್ಗೆ ಹೋದರೆ ಆಲ್ಮೋಸ್ಟ್ 10ರಿಂದ 12 ಲಕ್ಷದವರೆಗೂ ಇರುತ್ತೆ. ಆ ಸೆಗ್ಮೆಂಟಲ್ಲಿ ನೀವು 1 ಲಕ್ಷ ಜಾಸ್ತಿ ಹಾಕಿದ್ರೆ ನಿಮಗೆ ಇದು ಬೇಸ್ ವೇರಿಯಂಟ್ ಸಿಗುತ್ತೆ. ಎವ್ರಿ ಡೇ ಕಾಸ್ಟ್ ಆಲ್ಮೋಸ್ಟ್ ನಿಲ್ಲಾಗಿರುತ್ತೆ ಕಂಪೇರ್ ಮಾಡಿದಾಗ ಕಾರ್ ಅಥವಾ ಇಂಟರ್ನಲ್ ಕಂಬಷನ್ ಇಂಜಿನ್ ಕಾರ್ಗಳಿಗೆ ಕಂಪೇರ್ ಮಾಡಿದಾಗ. ಸೊ ಇದೊಂದು ವೆರಿ ಗುಡ್ ಪ್ಯಾಕೇಜ್. ಒಕೇಶ್ನಲ್ ಆಗಿ ಔಟ್ಸ್ಕರ್ಟ್ಸಿಗೆ ವೀಕೆಂಡ್ಸ್ ಹೋಗಿ ಚಿಲ್ ಮಾಡೋಂಥ ಜನಕ್ಕೂ ಕೂಡ ಇದು ಸೆಟ್ ಆಗುತ್ತೆ. ಆದರೆ ಲಾಂಗ್ ಡ್ರೈವ್ಸ್ ಹೈವೇಸಲ್ಲಿ ತುಂಬ ಟ್ರಾವೆಲ್ ಇರೋರಿಗೆ ಸದ್ಯಕ್ಕೆ ನಮ್ಮ ದೇಶದಲ್ಲಿ EV ಇನ್ಫ್ರಾಸ್ಟ್ರಕ್ಚರ್ ಅಷ್ಟಿಲ್ಲ. ಸೊ ಇದು ಸೂಟ್ ಆಗಲ್ಲ.
ಇದೊಂದು ಫಸ್ಟ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಟಾಟಾ ಟಿಗೋರ್ EV ಜೊತೆ ಇಂಥದ್ದೇ ಕನ್ನಡದಲ್ಲಿ ಆಟೋಮೋಟಿವ್ ರಿವ್ಯೂಸಿಗಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅವಶ್ಯ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ. ಸುಮಾರು ಜನದ ಬೈಯಿಂಗ್ ಎಕ್ಸ್ಪೀರಿಯನ್ಸ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು. ಹಾಗೆಯೇ ಈ ಗಾಡಿ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಕೆಳಗಡೆ ಕಾಮೆಂಟ್ಸಲ್ಲಿ ಹಾಕಿ, ನಾವು ಆನ್ಸರ್ ಮಾಡ್ತೀವಿ. ಕಾರ್ಸ್ ಮತ್ತು ಬೈಕ್ಸ್ ಬಗ್ಗೆ ಏನೇ ಕ್ವೆಶನ್ಸ್ ಆರ್ ಕ್ವೆರೀಸ್ ಇದ್ರೂ ನನ್ನ ಜೊತೆ ಡೈರೆಕ್ಟಾಗಿ ಕನೆಕ್ಟ್ ಆಗಿ ಡಿಸ್ಕಸ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @ಶ್ರೀಗಂಧ್ SRIGANDH ಲಿಂಕ್ ಇಲ್ಲಿದೆ. ನನ್ನ ಹೆಸರು ಶ್ರೀಗಂಧ್. ಫ್ಲೈವೀಲ್ ಕನ್ನಡ ನೋಡಿದ್ದಕ್ಕೆ ಧನ್ಯವಾದ.